ಆಹಾ, ಅಂತೂ ಇಂತೂ ಮತ್ತೆ ಶ್ರೀಮಂತರ ಮನೆಗ್ ಬಂದೆ. ಈ ಕಾರ್ತಿಕೇಯನ ಹತ್ರ ಕಾಡಿ ಬೇಡಿ ಅವನ್ ಜೊತೆಗ್ ಬಂದಿದ್ದು ಒಳ್ಳೇದೇ ಆಯ್ತು. ಈ ಮಗು ನಮ್ಮ ಮನೆ ಸೇರ್ಸೋ ನೆಪದಲ್ಲಿ 4 ದಿನ ಜಮ್ ಅಂತ ಇಲ್ಲೇ ಇದ್ದು ಹೋಗ್ಬೇಕು. ಈ ನಿನ್ ಪರಿಸ್ಥಿತಿ ಕಾರಣ ನಿನ್ ಗಂಡ ಅಂತ ನಿಮ್ಮಪ್ಪ ಅನ್ಕೊಂಡಿದ್ದಾರೆ. ಆದ್ರೆ ನಿಜವಾಗ್ಲೂ ಈ ನಿನ್ ಪರಿಸ್ಥಿತಿ ಕಾರಣ ನಾನು. ಈ ಆಸ್ತಿ ಎಲ್ಲ ನಂದಾಗ್ಬೇಕು ಅಂತ ಯಾವುದೋ ಒಂದು ಹುಡುಗನ್ನ ಕರ್ಕೊಂಡ್ಬಂದು ನಿನ್ ಜೊತೆ ಪ್ರೀತಿ ಆಡೋ ನಾಟಕ ಮಾಡಿಸಿ ನಿನ್ ಮದುವೆ ಮಾಡಿಸ್ದೆ. ಆಮೇಲೆ ಅವನು ಓಡ್ ಹೋದ. ಅದೇ ಕೊರಗಲ್ಲಿ ನೀನು ನಿನ್ನ ಮಗು ಸಾಯ್ತೀರಾ ಅಂತ ಅನ್ಕೊಂಡಿದ್ದೆ. ನೀನು ಬದುಕಿದ್ರು ಸತ್ ಹಾಗೆ ಈ ಮನೆಗೆ ಬಂದು ಬಿದ್ದಿದ್ಯಾ. ನಿನ್ನ ಬಗ್ಗೆ ನನಗೇನು ಚಿಂತೆ ಇಲ್ಲ. ಆದರೆ ಆ ನಿಮ್ಮ ಮಗು ಇನ್ನೂ ಸಿಕ್ಕಿಲ್ಲ. ಅದು ಯಾವುದೋ ಹುಡುಗ ಆ ಮಗುಗೆ ಕಾವಲಾಗಿದ್ದಾನಂತೆ. ನಾನು ಕಳಿಸಿರೋ ಹುಡುಗನ್ನೆಲ್ಲ ಹೊಡೆದು ಓಡಿಸಿದಾನಂತೆ. ಆದರೂ ಪರವಾಗಿಲ್ಲ, ಆ ಮಗು ಅವನು ಎಲ್ಲೇ ಇದ್ರು ಹುಡುಕ್ಸಿ ಆ ಮಗುನ ಕೊಲ್ಲಿಸಿ. ಆಮೇಲೆ ನೀನು ತಿನ್ನೋ ಊಟಕ್ಕೆ ವಿಷ ಹಾಕ್ಕೊಟ್ರೆ ನಾನು ಯಾರೂ ಕೇಳಲ್ಲ. ಅಯ್ಯೋ, ನನ್ನ ಮಗಳಿಗೆ ಹೀಗಾಗೋಯ್ತಲ್ಲ ಅಂತ ನಿಮ್ಮಪ್ಪ ಅದೇ ಕೊರಗಲ್ ಸಾಯ್ತಾರೆ. ಆಮೇಲೆ ಈ ಆಸ್ತಿ ಪಾಸ್ತಿ ಎಸ್ಟೇಟ್ ಎಲ್ಲ ನಂದಾಗತ್ತೆ. ಆದಷ್ಟು ಬೇಗ ನಿನ್ನ ಮಗುನ ಹುಡುಕ್ಸಿ ಕೊಂದು ಬಿಡ್ತೀನಿ. ಕೇಳ್ತಾ? ನಿನಗೆ ಹೇಳ್ತಾರದು ಕೇಳಿಸ್ತಾ? ಕೇಳಿಸಿದ್ರು ಕೇಳಿಸ್ಲಿಲ್ಲ ಅಂದ್ರೂ ನಿನ್ನ ಕೈಲಿ ಏನೂ ಮಾಡ್ಕೊಳಕ್ಕಾಗಲ್ಲ. ಶಾಂತಮ್ಮ, ಅಂಜಲಿ ಯಾಕೋ ತಿಂಡಿ ತಿಂತಾ ಇಲ್ಲ? ನೀನ್ ತಿನ್ಸ್ತೀಯ? ಸ್ವಲ್ಪ ನೋಡು. ಅಂಜಲಿ, ನಾನು ಡಾಕ್ಟರ್ ಬಂದಿದ್ದೀನಮ್ಮ. ನೋಡಮ್ಮ, ಹೇಗಿದೆಯಮ್ಮ? ಡಾಕ್ಟ್ರೇ, ಅಮ್ಮವ್ರು ಮಾತಾಡಲ್ಲ ಅಂತ ಗೊತ್ತಿದ್ರು ಮಾತಾಡ್ಸ್ತಾ ಇದ್ದೀರಲ್ಲ. ಇಲ್ಲಿ ಡಾಕ್ಟರ್ ನೀವಾ ನಾನಾ? ಸದ್ಯಕ್ಕೆ ನೀವೇ ಡಾಕ್ಟ್ರು. ಆದರೆ ನಿಮ್ಮಿಂದ ಅಮ್ಮವ್ರಿಗೆ ಏನಾದರೂ ನೋವಾದರೆ? ಮುತ್ತು ಡಾಕ್ಟ್ರೇ, ನೀವು ನೋಡಿ. ನನ್ನಿಂದ ಯಾರಿಗೂ ಏನೂ ತೊಂದರೆ ಆಗಲ್ಲ. ನನ್ನ ಕೆಲಸ ನನಗೆ ಮಾಡಕ್ ಬಿಡಿ. ಅಂಜಲಿ,
ನಾನು ಮಾತಾಡ್ತಿರೋದು ಕೇಳಿಸ್ತಿದ್ಯಾ? ಈಗಾಗಲೇ ಕೊಟ್ಟಿರೋ ಮೆಡಿಸಿನ್ಸ್ ಜೊತೆ ಈ ಟ್ಯಾಬ್ಲೆಟ್ಸ್ನ ಕೊಟ್ಬಿಡಿ. ಏನು ಡಾಕ್ಟ್ರೆ ಇದು? ಬರ್ತಾ ಬರ್ತಾ ಮಗಳಿಗೆ ಮಾತ್ರೆ ಜಾಸ್ತಿ ಆಗ್ತಿದೆಯಾ ಹೊರತು ನನ್ನ ಮಗಳ ಆರೋಗ್ಯದಲ್ಲಿ ಯಾವುದೇ ಬದಲಾವಣೆ ಕಾಣ್ತಿಲ್ಲ. ಅಲ್ಲ ಡಾಕ್ಟ್ರೆ, ನೀವು ಇಷ್ಟೊಂದು ಮಾತ್ರೆ ಬರಿತಿರೋದಾದ್ರೂ ಯಾಕೆ? ನನ್ನ ಮಗಳ ಆರೋಗ್ಯ ಇನ್ನೂ ಹದಗೆಡ್ತಿದ್ಯಾ? ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಸರ್. ಇವ್ರ ಆರೋಗ್ಯದ ಬಗ್ಗೆ ನಾನು ನಿಮಗೆ ಏನೇ ಹೇಳಿದ್ರು ಅದರಿಂದ ನಿಮಗೆ ಬೇಜಾರಾಗುತ್ತೆ. ಆದರೆ ವಾಸ್ತವ ಏನಿದೆಯೋ ಅದನ್ನು ನಾನು ಹೇಳಲೇಬೇಕು. ನಿಮ್ಮ ಮಗಳ ದೇಹದಲ್ಲಿ ಯಾವುದೇ ರೀತಿ ಕಾಯಿಲೆ ಇಲ್ಲ. ಫಿಸಿಕಲಿ ಶಿ ಇಸ್ ನಾರ್ಮಲ್. ಆದರೆ ಮೆಂಟಲಿ... ಯಾಕೆ ಡಾಕ್ಟ್ರೆ ಅಂಜಲಿ ಅಮ್ಮವ್ರಿಗೆ ಹುಚ್ಚು ಅಂತಿದ್ದೀರಾ? ನಾನು ನಿಮ್ಗೆ ಅವಾಗಲೇ ಹೇಳಿದ್ದೀನಿ. ಮೆಂಟಲಿ ಅಂದ ತಕ್ಷಣ ಹುಚ್ಚು ಅಂತ ಅಲ್ಲ. ನನ್ನ ಮಾತು ಕೇಳಿ ಸ್ವಲ್ಪ. ಇವರು ಮೆಂಟಲಿ ತುಂಬ ಡಿಸ್ಟರ್ಬ್ ಆಗಿದ್ದಾರೆ. ನಾನೀಗಾಗಲೇ ಏನೆಲ್ಲ ಟ್ರೀಟ್ಮೆಂಟ್ ಕೊಡಬೇಕು, ಯಾವುದೆಲ್ಲ ಮೆಡಿಸಿನ್ಸ್ ಕೊಡಬೇಕು ಅದನ್ನೆಲ್ಲದನ್ನು ಟ್ರೈ ಮಾಡಾಗಿದೆ. ಸದ್ಯಕ್ಕೆ ಮೆಡಿಕಲ್ ಸೈನ್ಸಲ್ಲಿ ಇದಕ್ಕೂ ಮೀರಿ ಏನು ಮಾಡೋದಕ್ಕಾಗಲ್ಲ. ನನ್ನ ಮಗಳ ಜೀವನ? ನಿಮಗೆ ದೇವ್ರ ಮೇಲೆ ನಂಬಿಕೆ ಇದೆಯಾ? ಇದೆ ಡಾಕ್ಟರ್. ನೀವು ಡಾಕ್ಟರ್ಗಳು, ಇಂಜಿನಿಯರ್ಗಳು, ಸೈಂಟಿಸ್ಟ್ಗಳಿಗೆ ದೇವ್ರ ಮೇಲೆ ನಂಬಿಕೆ ಇಲ್ಲದೆ ಇರಬಹುದು. ಆದರೆ ನಮ್ಮನ್ನೆಲ್ಲ ಮುಷ್ಟಿಲಿಟ್ಕೊಂಡಿರೋ ಒಂದು ಶಕ್ತಿ ಇದೆ ಅನ್ನೋದನ್ನ ನಾವಂತೂ ನಂಬ್ತೀವಿ. ಕೆಲವೊಮ್ಮೆ ಅದ್ಭುತಗಳಾಗಬೇಕಾಗತ್ತೆ, ಪವಾಡಗಳು ನಡಿಬೇಕಾಗತ್ತೆ. ಡಾಕ್ಟರ್ ಆಗಿ ಇದನ್ನು ನಾನು ಹೇಳಬೇಕೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಆದರೆ ಡಾಕ್ಟ್ರ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನೊಬ್ಳು ಮನುಷ್ಯ ಅಂತ ಹೇಳ್ತಾ ಇದ್ದೀನಿ. ದೇವ್ರ ಮೇಲೆ ನಂಬಿಕೆ ಇಡಿ. ಆ ದೈವ ಶಕ್ತಿ ನಿಮ್ಮ ಮಗಳ ಜೀವನದಲ್ಲಿ ಒಂದಲ್ಲ ಒಂದು ರೂಪದಲ್ಲಿ ಬರಬೇಕು. ಅಂಥ ಶಕ್ತಿಯಿಂದಲೇ ನಿಮ್ಮ ಮಗಳಿಗೆ ಗುಣ ಆಗಬೇಕು. ಆಗಷ್ಟೇ ಅಂಜಲಿ ಮೊದಲನಾಗಿರೋಕ್ಕೆ ಸಾಧ್ಯ. ಅಲ್ಲಿವರೆಗೂ ನಮ್ಮ ಪ್ರಯತ್ನ ನಾವು ಮಾಡೋಣ. ಈ ಚೀಟಿಲಿರೋ ಮಾತ್ರನ ಕಂಟಿನ್ಯೂ ಮಾಡಿ ಬರ್ತೀವಿ.